ಇದು ರಾಜ್ಯಕ್ಕೆ ಸಿಹಿ ಸುದ್ದಿ ಕೊಟ್ಟವಳ ಕಹಿ ಸುದ್ದಿ. ಯಾರವಳು, ಯಾರಾಕೆ, ಏನ್ ಮಾಡಿದ್ಲು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ನಿಮ್ಗೇನೆ BTV ಯಾವಾಗ್ಲೂ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದೀವಿ. ಸೊ ಅದು ಕೆಲವೇ ಕ್ಷಣಗಳಲ್ಲಿ ರಿಲೀಸ್, ನಾವು ಅದನ್ನ ಹೇಳ್ತೀವಿ. ಒಂದು ವಿಡಿಯೋ ನೋಡಿದೆ, ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ಫುಲ್ HD ಚಲೋ ಬರ್ಬೇಕು. ಬತ್ತಾಯ್ತಾ ತಿರುಗ್ತಾಯ್ತಾ ಇರೋ ನಿಮಿಷ ಹಂಗೆ ಬರ್ತದೆ. ಯಾಕವ ಯಾಕಷ್ಟ ಆಡಕತ್ತಿ? ಮೊಕ್ಳಾಗೇನ್ ಗುಳುಗುಳೋನ್ ಅದೈತಿನ ಮುಂದೆ ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ಅದೇ ಕಡು ಒಳಗೋಯ್ತಲ್ಲ ಆ ಕೋಳಿ ಹೆಂಗು? ನೀವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ಹೇಳ್ತಿದ್ದೀನಲ್ಲ ಮೊದ್ಲೇ, ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಸಿಕ್ಕಿದ ಕಡೆ ಸಗಣಿ ಹೊಡಿಬೇಕು, ಇವಳಿಗೆ ಮಾತ್ರ ಆಚೆ ಬಂದ್ರೆ ಕಂಡು ಕಡೆ ಹೊಡಿಬೇಕು. ಇವಳಿಗೆ ನಮ್ ಕಾವೇರಿ ನೀರ್ ಬೇರೆ ಕೇಡು ಇವಳಿಗೆ. ನಿರೂಪಕಿ ದಿವ್ಯಾ ವಸಂತ ವಿರುದ್ಧ ದೂರು ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದಂತೆ ದಿವ್ಯಾ ವಸಂತ ಎಸ್ಕೇಪ್ ಆಗಿದ್ದ. ನಮ್ಮ ಮಳ್ಳೆಗೆ ಯಾವನುವೆ ಕಾಲಾಗಿನ ಎಕ್ರ ತಗೊಂಡು ಇಕ್ಲಿಲ್ಲ ಅಲ್ವಾ? ಅಯ್ಯೋ, ಖಾಸಗಿ ಸುದ್ದಿವಾಹಿನಿ ಸಿಒ ಸೇರಿ ಇಬ್ಬರನ್ನ ಬಂಧಿಸಲಾಗಿದೆ. ಇಂದಿರಾನಗರದ ಸ್ಪಾ ವ್ಯವಸ್ಥಾಪಕನಿಗೆ ಬೆದರಿಕೆ ಹಾಕಿರುವಂತಹ ಆರೋಪ. ಕಚಡ ಕಟ್ರಿ ನಾಯಿ ನನ್ನ ಮಕ್ಳ, ನಿಮ್ಮಂತವ್ರನ್ನ ನನ್ನ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿ ನಾನು ಅವ್ರ ತಪ್ಪಿಲ್ಲ ಚಪ್ಪಲಿ. ಇದುವರೆಗೆ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ಸುಲಿಗೆ ಮಾಡಿದ್ದಾರೆ. ಸಂತ್ರಸ್ತರಿಂದ 80,000, 50,000 ಹಾಗೆಯೇ 1 ಲಕ್ಷ ಹಣವನ್ನ ಸುಲಿಗೆ ಮಾಡಿರುವುದು ಗೊತ್ತಾಗಿದೆ. ನಿನ್ನೆಲ್ಲ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೇ, ನೀವೆಲ್ಲ ಹುಡುಗಿರ್ತಾರನೇನಾ? ಲೋಪರ್ ಮುಂಡೆ ಸಾಂಬಾರ ಆಪೇನಗೆ 100ಕ್ಕೂ ಹೆಚ್ಚು ಜನರಿಂದ ವಸೂಲಿ ಮಾಡಿದಂತಹ ಗ್ಯಾಂಗ್ ಇದು. ಅನಿತ್ಯ ಪ್ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣದ ಸುಲಿಗೆಯನ್ನ ಮಾಡ್ತಾ ಇತ್ತು ಈ ಗ್ಯಾಂಗ್. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗುಟ್ಬಿಟ್ಟಿದ್ಯಾ? ಈ ರೀತಿ 100ಕ್ಕೂ ಹೆಚ್ಚು ಜನರಿಂದ ವಸೂಲಿಯನ್ನ ಮಾಡಿರುವಂತಹ ಈ ಗ್ಯಾಂಗ್ನ ಮತ್ತೊಂದು ಸುಲಿಗೆ ಕಹಾನಿ ಈಗ ಬೆಳಕಿಗೆ ಬರ್ತಾ ಇದೆ. ಡೌಟ್ ಯಾಕಪ್ಪ, ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಈಗಾಗಲೇ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಉಳಿದವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಸ್ಪಾದಿಂದ ಸುಲಿಗೆಗೆ ಯತ್ನಿಸಿ ಈಗ ಅಂಧರಾಗಿದ್ದಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.